This is the shocking account of Shri Mattanavru, retired sub-inspector, on the cold-blooded murder of Shri Narayana Sapalya, an elephant Mahut, and his sister Yamuna, in the pilgrimage town of Dharmasthala, on 21st September 2012. Shri Mattanavru states, with proof, including the written complaint by the victim's wife, Sundari, that the killer is none other than Harshendra Kumar Jain, the brother of Virendra Hegde. But the police report tells a different story. It conveniently concludes that the killer was not found. No investigation, no arrest, no justice. Even more shocking, on the very evening of the murder, Harshendra is said to have personally visited the Mahut's house, threatening the family with death if they did not vacate their own rightful property. The attached clip in Kannada openly speaks of this chilling truth. ಇದರಲ್ಲಿ ಸ್ವತಃ ರಾಜೇಂದ್ರ ರೈ ಹೇಳ್ತಾರೆ ಏನಂತಂದ್ರೆ, ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಆ ತೋಟಗದ್ದೆ ಕೆಲಸಗಾರರ ಮೇಲ್ವಿಚಾರಕನಾಗಿ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಮತ್ತು ನಾರಾಯಣ ಯಮುನಾ ಅವರ ಮನೆ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೆ ಧರ್ಮಸ್ಥಳದ್ದು ಆ ಜಮೀನಿನ ಪಕ್ಕದಲ್ಲಿ ಇತ್ತು ಅಂತ ಹೇಳ್ತಾನೆ ಅವನು. ಆ ಜಮೀನಿನ ಪಕ್ಕದಲ್ಲಿ ಧರ್ಮಸ್ಥಳದಲ್ಲಿ ಅಲ್ಲ, ಆ ಜಮೀನು ನಾನು ಎಲ್ಲಿ ಕೆಲಸ ಮಾಡ್ತೀವಿದ್ರೆ ಅವ್ರದ್ದು ಕಂಪ್ಲೇಂಟ್ ರಿಸೀವ್ ಮಾಡಬೇಕು. ಇಲ್ಲಿ ಏನು ಮಾಡಿದ್ರು ಹೇಳಿ, ಸುಂದರಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವ್ರು ಕಂಪ್ಲೇಂಟೇ ತಗೊಳ್ಳಲ್ಲ. ಯೋಗೀಶ್ ಅವರು ಬೇಡ ಅಂತ ಅವ್ರು ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ನೋಡಿ ಹೆಂಗಿದೆ ಒಂದು ಪೊಲೀಸ್ ಸ್ಟೇಷನ್ ಯಾವ ರೀತಿ ಕೆಲಸ ಮಾಡ್ತಿತ್ತು ಅವಾಗ ಬೆಳ್ತಂಗಡಿಯಲ್ಲಿ. ಸ್ವತಃ ಹೆಂಡತಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೆ, ಕಂಪ್ಲೇಂಟೇ ತಗೊಳ್ಳಲ್ಲ. ಅದಾದ್ಮೇಲೆ ಸ್ವಲ್ಪ ತಿಂಗಳಾದ್ಮೇಲೆ ತನಿಖೆನೇ ಆಗಿಲ್ಲ ಅಂತ ಹೇಳಿ ಮಾನ್ಯ SP ಸಾಹೇಬರಿಗೆ ಒಂದು ಕಂಪ್ಲೇಂಟ್ ಬರೀತಾಳೆ. ಆ ಕಂಪ್ಲೇಂಟ್ ಅಲ್ಲಿ ಅವಳು ಒಂದು ಡೇಟ್ ಬರೆದಿದ್ದಾಳೆ, ಅಂದ್ರೆ 21ನೇ ತಾರೀಕಿನ ಹಿಂದಿನ ದಿನ, ಅಂದ್ರೆ 20ನೇ ತಾರೀಕಿಗೆ ಸುಂದರಿ ಹೇಳಿದಾಳೆ 21ನೇ ತಾರೀಕಿನ ಹಿಂದಿನ ದಿನ, ಡೇಟು ಕೂಡ ಹಾಕಿದಾಳೆ 20ನೇ ತಾರೀಕು ಸಾಯಂಕಾಲದ ಹೊತ್ತಿಗೆ ಹರ್ಷೇಂದ್ರ ಅವರು ನನ್ನ ಗಂಡನ ಇರುವಂತಹ ಮನೆಗೆ ಬಂದು ಥಳಿಸಿದ್ದಾರೆ, ಹೊಡೆದಿದ್ದಾರೆ, ಮನೆ ಬಿಟ್ಟು ಹೋಗ್ಲಿಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ನೆಟ್ಟಗೆ ಇರುವುದಿಲ್ಲ ಅಂತ ಹೇಳಿ ಜೀವ ಬೆದರಿಕೆ ಕೊಟ್ಟಿದ್ದಾರೆ ಅಂತ ಸ್ವತಃ ಸುಂದರಿ ಹೇಳ್ತಾಳೆ. ಡೇಟ್ ಏನಂತ ಇದೆ, 20ನೇ ತಾರೀಕು. ಆಯ್ತಾ, ಅದರಲ್ಲಿದೆ 20ನೇ ತಾರೀಕು ಅಂತ. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಏನಂತಿದೆ, ಟೈಮ್ ಆಫ್ ಡೆತ್ ಏನಂತಿದೆ, 7 ಗಂಟೆ ಹಿಂದಿನ ದಿನ 7 ಗಂಟೆಯಿಂದ, ಅಂದ್ರೆ 20ನೇ ತಾರೀಕು ರಾತ್ರಿ 7 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೆ ಕೊಲೆ ಆಗಿದೆ ಅಂತ ಹೇಳ್ತಾರೆ, ಅವರು ಜೀವ ಹೋಗಿದೆ ಅಂತ. ಮತ್ತೆ ಯಾರು ಮಾಡ್ದಂಗಾಯ್ತು ಕೊಲೆ? ಇದನ್ನ ಯಾರು ಮಾಡ್ದಂಗಾಯ್ತು? ನಾನು ಹೇಳ್ತಾ ಇಲ್ಲ, ದಾಖಲೆಯಲ್ಲಿದೆ, ದಾಖಲೆ ಸಮೇತ ತೋರಿಸ್ತಾ ಇದ್ದೀನಿ ನಾನು. ಸ್ವತಃ ಹರ್ಷೇಂದ್ರ ಕುಮಾರ್ ಅವರೇ ಕೊಲೆ ಮಾಡಿದ್ದು ಅಂತ ದಾಖಲೆಯಲ್ಲಿನೇ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಆರೋಪಿ ನಾಪತ್ತೆ. ಸಿ ರಿಪೋರ್ಟ್, ಆರೋಪಿ ಇಲ್ವೇ ಇಲ್ಲ. ಫಸ್ಟ್ ಟಚ್ ಮಾಡಿದ್ದೆ ಅವ್ರು ಇರ್ತಾರೆ, 2, 3, 4 ಯಾರೋ ಬಂದಿರ್ತಾರೆ. ಆ ಚಿಲ್ಕ ಇರಬಹುದು, ಆ ಕದಾ ಇರಬಹುದು, ಆ ನಂತರ ಆ ರುಬ್ಬುಗಣ್ಣಿನಿಂದ ಜಜ್ತಾಳ ಅವಳನ್ನ, ಯಾರನ್ನ, ಯಮುನಾನ ರುಬ್ಬುಗಲ್ಲಿನಿಂದ ಅವಳನ್ನ ಜಡ್ಜ್ ಹಾಕ್ತಾರೆ. ಆ ರುಬ್ಬುಗಲ್ ಮೇಲೆ ಫಿಂಗರ್ ಪ್ರಿಂಟ್ ಇರುತ್ತಲ್ಲ, ಯಾಕೆ ತಗೊಳ್ಳಿಲ್ಲ? ಕಲ್ಲನ್ನ ಜಜ್ಜಿ ಹಾಕ್ತಾರೆ. ಯಾರಿಗೆ? ನಾರಾಯಣನಿಗೆ. ಸೈಜ್ ಗಲ್ ಇರ್ತದೆ, ಮನೆ ಕಟ್ಸೋದಕ್ಕೆ ಸೈಜ್ ಗಲ್ ಇರ್ತದಲ್ಲ, ಆ ಕಲ್ಲನ್ನ ತೆಗೆದು ಜಡ್ಜ್ ಹಾಕ್ತಾರೆ. ಆ ಕಲ್ ಮೇಲೆ ಕೂಡ ಫಿಂಗರ್ ಪ್ರಿಂಟ್ ಇರ್ತದೆ. ಫಿಂಗರ್ ಪ್ರಿಂಟ್ ನವರು ಬಂದರೂ ಕೂಡ ಫಿಂಗರ್ ಪ್ರಿಂಟ್ ತಗೊಳಕ್ ಹೇಳುವುದಿಲ್ಲ. ಸುಂದರಿನೂ ಕೂಡ ಹೇಳ್ತಾ ಇದ್ದಾಳೆ, ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದಾಳೆ, ಆಭರಣಗಳು ಯಾವು ಕೂಡ ಕಳು ಆಗಿಲ್ಲ ಅಂತ ಹೇಳ್ತಾಳೆ. ಸ್ವತಃ ಸುಂದರಿ ಹೇಳ್ತಾಳಲ್ಲಿ, ನಮ್ಮ ಮನೆಯಲ್ಲಿದ್ದಂತ ನಮ್ಮ ಗಂಡನ ಹತ್ರ ಜಾಸ್ತಿ ಆಸ್ತಿ ಸಂಪತ್ತು ಇದ್ದಿದ್ದಿಲ್ಲ, ಸ್ವಲ್ಪ ಇದ್ದಂತಹ ದುಡ್ಡು ಮತ್ತು ಆಭರಣಗಳು ಎಲ್ಲವೂ ಕೂಡ ಮನೆಯಲ್ಲಿಯೇ ಇವೆ ಅಂತ ಹೇಳ್ತಾಳೆ ಅವಳು. ಅಲ್ಲಿ ಡಕಾಯಿತಿ ಅನ್ನೋದೇ ಇಲ್ಲ. ಇವ್ರು ಏನ್ ಹೇಳ್ತಾ ಇದಾರೆ, ಹಕ್ಕಿ ಪಿಕ್ಕಿ ಅವ್ರು ಬಂದ್ರು, ಹಕ್ಕಿ ಪಿಕ್ಕಿ ಅವ್ರು ಬಂದು ಬರೀ ಹುಡುಕಾಡಿ ಎಲ್ಲ ಇದನ್ನ ಮಾಡಿ ಹೋಗ್ಬಿಡ್ತಾರ ಅವರು. ಇದಾದ ನಂತರ 2 ವರ್ಷದಲ್ಲಿ ಅಲ್ಲಿಂದ ದೊಡ್ಡ ಅಯೋಧ್ಯ ಆತಿಥ್ಯ ಹೋಟೆಲ್ ನಿರ್ಮಾಣ ಆಗುತ್ತೆ. ಹಾಗಿದ್ರೆ ಯಾರ್ದ? ಹಕ್ಕಿ ಪಿಕ್ಕಿ ಅವ್ರದ. ಅದು ಕೊಟ್ಬಿಟ್ರಿ, ಹಕ್ಕಿ ಪಿಕ್ಕಿ ಅವ್ರು ಕರೆದು. ಹಕ್ಕಿ ಪಿಕ್ಕಿ ಅವ್ರು ಕಟ್ಸಿದ್ರು ಅದನ್ನ, ಅಯೋಧ್ಯ ಆತಿಥ್ಯನ ಯಾರು ಕಟ್ಸಿದ್ರು? ನೋಡಿ ಇವ್ರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ.
ಸ್ವತಃ ಅವರೇ ಮಾಡಿದ್ದು ಅಂತ ದಾಖಲೆಗಳಲ್ಲಿದೆ. ಹೀಗಾಗಿ ಆ ದಾಖಲೆಗಳನ್ನು ಸಂಪೂರ್ಣವಾಗಿ ಮುಚ್ಚಿಟ್ರು. ಆ ದಾಖಲೆಗಳನ್ನು ನಾವು ಹೇಗೆ ತೆಗೆದಿದ್ದೀವಿ ಅಂತ ಹೇಳಿದ್ರೆ, ಆ ಪ್ರಕರಣ ಆಗಿ ಸ್ವಲ್ಪ ದಿನಕ್ಕೆ 1 ವರ್ಷ ಆದಮೇಲೆ ಈ ಮತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಒಬ್ಬ ಸ್ಟಾಫಿಗೆ ಹೇಳ್ತಾರೆ ಅದನ್ನೆಲ್ಲ ಸುಟ್ಟು ಬಿಡು ನೀನು ಅಂತ ಹೇಳಿ. ಅವನು ಸ್ಟಾಫ್ ಸುಡಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ಡಾಕ್ಯುಮೆಂಟ್ ಮಾಡಿಕೊಂಡು ಫೋಟೋ ಕಾಪಿ ತಗೊಂಡು ಇಟ್ಕೊಂಡಿದ್ದನ್ನ ನಾವು ತಗೊಂಡಿದ್ದೀವಿ. ಅದನ್ನ ಆ ಫೋಟೋ ಕಾಪಿ ಅದು 1 ವರ್ಷ ಆದ್ಮೇಲೆ ಇದನ್ನ ಸುಟ್ಟು ಹಾಕಕ್ಕೆ ಹೇಳ್ತಾರೆ. ಇದೇ ದಾಖಲೆಯಲ್ಲಿನೇ ಇದೆ. ಪೊಲೀಸ್ ಸ್ಟೇಷನ್ ಇಂದ FSL ಗೆ ಕಳಿಸಿದಂತಹ ದಾಖಲೆ ಅದು, ಅಧಿಕೃತ ಪೊಲೀಸ್ ಠಾಣೆಯಲ್ಲಿರುವಂತಹ ದಾಖಲೆ. ಅದನ್ನ ಸುಟ್ಟು ಹಾಕೋದಕ್ಕೆ ಹೇಳಿದ್ದಾರೆ. ಸುಟ್ಟು ಹಾಕಿದ್ದಾರೆ ಅದನ್ನ. ನಾನು ಆ ಪೊಲೀಸರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹೀಗಾಗಿ ನಾವು ಎಲ್ಲರಿಗೂ ಬೈತಲ್ಲ, ಆ ಪೊಲೀಸರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸುಡೋಕ್ಕಿಂತ ಮುಂಚೆ ಅದನ್ನ ಒಂದು ಫೋಟೋ ಕಾಪಿ ತಗೊಳ್ಳುವಂತ ಒಂದು ಪ್ರಜ್ಞೆಯನ್ನ ಮೆರೆದಿದ್ದಾರೆ ಆ ಪೊಲೀಸರು. ಆ ಕಾಪಿಯನ್ನ ನಾವು ತೋರಿಸ್ತಾ ಇದ್ದೀವಿ. ಅದರಲ್ಲಿ ನೋಡಿ ಎಲ್ಲಾರು ಕೂಡ ಕಳಿಸ್ತಾರೆ. ಎಲ್ಲಿಗೆ? FSL ಗೆ. ರವೆಕೆ ಕಳಿಸಿದ್ರು, ಆ ಕಲ್ ಜಡ್ಜಿದ ಕಲ್ ಕಳಿಸಿದ್ರು. ಫಿಂಗರ್ ಪ್ರಿಂಟ್ ಇಲ್ಲ, ಆದ್ರೆ ಸುಮ್ಮನೆ ಕಳಿಸ್ತಾರೆ ಅದನ್ನ. ಆದ್ರೆ ಒಳ ಉಡುಪು ಕಳಿಸೋದನೇ ಇಲ್ಲ, ಫಿಂಗರ್ ಪ್ರಿಂಟ್ ಇಲ್ವೇ ಇಲ್ಲ. ಹೀಗಾಗಿ ಈ ದಾಖಲೆಗಳನ್ನು ಮುಚ್ಚಿಡ್ತಾ ಇದ್ದಾರೆ. ಆರೋಪಿ ಇಲ್ಲ, ಆರೋಪಿ ಅಲ್ಲೇ ಇದ್ದಾನೆ. ಅದೇ ಆರೋಪಿ ಅದೇ ಹರ್ಷೇಂದ್ರ ಹತ್ರ ಹೋಗಿ ಸೆಲ್ಯೂಟ್ ಮಾಡಿ ಬರ್ತಾರೆ. ಅವನನ್ನು ಆರೋಪಿ ಮಾಡಕ್ ತಯಾರಿಲ್ಲ. ಇದು ವ್ಯವಸ್ಥೆ ಇದ್ರಂತೆ. ದೊಡ್ಡ ದಣಿಗಳು ಕೂಡ ಅಲ್ಲಿ ಬಂದಿದ್ರು, ವಾಕಿಂಗ್ ಮಾಡ್ತಾ ಬಂದಿದ್ರು. ಅಲ್ಲಿ ಯಾರು? ಟಾಕಿಂಗ್ ಮಂಜುನಾಥ್ ಅವರು. ಇಲ್ಲ ಸರ್, ಹಂಗೆ ಹೆಸರು ಹೇಳಂಗಿಲ್ಲ. ಟಾಕಿಂಗ್ ಮಂಜುನಾಥ್ ಅವರು ವಾಕಿಂಗ್ ಮಾಡ್ತಾ ಬಂದಿದ್ರು. ಏನಾಯ್ತು ನೋಡೋಣ ಅಂತ ಅವರು ವಾಕಿಂಗ್ ಮಾಡಿ ಮತ್ತೆ ಟಾಕಿಂಗ್ ಮಾಡಕ್ ಬಂದ್ರು. ಟಾಕಿಂಗ್ ಮಾಡಿದ್ರು ಯಾರ ಜೊತೆಗೆ? ಸುಂದರಿ ಜೊತೆಗೆ. ಇಲ್ಲ, ನೀನು ಕಂಪ್ಲೇಂಟ್ ಕೊಡಬೇಡ, ಆ ಧರ್ಮ ದೇವತೆಗಳಿದ್ದಾರೆ, ಧರ್ಮ ದೇವತೆಗಳ ನೋಡ್ಕೋತಾರೆ, ನೀವು ಆ ಜಾಗ ಬಿಟ್ಟು ಹೋಗಿ ಅಂತ. ಪ್ರಕರಣ ಆಗಿ ಸ್ವಲ್ಪ ದಿನಕ್ಕೆ ಆ ಮನೆಯನ್ನ ಕೆಡೋದಕ್ಕೆ ಬರ್ತಾರೆ.